ನಿಮ್ಗೆ ಗೊತ್ತಿರ್ಬೇಕು, ನೀವು ಟಿವಿ ಒಳಗೆ ನೋಡೇರಿ, ರಾಧೆ ಅಂತ ತಿಳ್ಕೊಂಡ ಕೃಷ್ಣನ್ ಎಷ್ಟು ನೆನೆಸ್ತಿದ್ದಳ್ರಿ ರಾಧಾ. ನೆನೆಯದ ದಿನವೇ ಇಲ್ಲ, ನೆನೆಯದ ಸಮಯವೇ ಇಲ್ಲ. ಎಲ್ಲಿ ಕುಂತರು ರಾಧಾ ಯಾವತ್ತು ಕೃಷ್ಣ 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 ಕೃಷ್ಣ, ಬಾಯಿ ತುಂಬ ಯಾವತ್ತು ಭಗವಂತನ ನಾಮಸ್ಮರಣೆ. ಅದಕ್ಕೆ ಸಿದ್ಧಾರ್ಢರು ಹಾಡುವಾಗ ಹಾಡಾರ ನೋಡ್ರಿ, ಕುಟ್ಟುವಾಗ ಬೀಸುವಾಗ ತೊಟ್ಟಿಲನ್ನು ತೂಗುವಾಗ ಯಾವತ್ತು ಶಿವಾಯನ ಅನುಭವ. ನೀವು ರೊಟ್ಟಿ ಮಾಡುವಾಗನು ಶಿವಾಯನ ಮಾಡ್ಕೋತ ರೊಟ್ಟಿ ಮಾಡ್ರಿ. ನೀವು ಶಿವಾಯನ ಮಾಡ್ಕೋತ ರೊಟ್ಟಿ ಮಾಡವ್ರಲ್ರಿ, ಗಂಡ ಸಿಟ್ಟಿಗೆ ಬಂದಿದ್ದ ಬೇಯ್ದಿದ್ದಂದ್ರೆ ಅವನು ಸಿಟ್ಟಿನಾಗ ರೊಟ್ಟಿ ಬಡದ್ ರೊಟ್ಟಿ ಮಾತಾಟ ಅಗಲ್ ಮಾಡವ್ರ ನಮ್ಮ ಅವುಗಳು. ರೊಟ್ಟಿ ಮಾಡುವಾಗ ಶಿವಾಯನಮ ಅಂದ್ರಂದ್ರೆ ಆ ಶಿವಾಯನಮ ಅನ್ನುವ ಆ ಒಂದು ಭಾವನೆ ನಿಮ್ಮ ರಕ್ತದ ಕಣಕಣಗಳಲ್ಲಿ ಬಂದು ಅಂಗೈಯೊಳಗೆ ಅದರ ಎನರ್ಜಿ ಬಂದು ನೀವು ರೊಟ್ಟಿ ಬಡದ್ರೆ ಆ ರೊಟ್ಟ್ಯಾಗನು ಶಿವಾಯನಮ ಪ್ರವೇಶ ಆಗ್ತದಂತ. ಜೀಜಾಬಾಯಿ ಬರೇ ವಿಠ್ಠಲ 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 ಅಣ್ಕೊಂತ ಕುಳ್ಳು ಹಚ್ಚಿದ್ರ ಕುಳ್ಳಿಸದೆ ವಿಠ್ಠಲ ವಿಠ್ಠಲ ಅಂತಿದ್ವು ಅಂತ. ಮತ್ತೆ ನಿಮ್ಮ ರೊಟ್ಟಿ ಯಾಕೆ ಅಣವಲ್ರಿ? ವಿಠ್ಠಲ 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 ಅಣ್ಕೋತ ಕುಳ್ಳು ಹಚ್ಚಿದ್ರ ಕುಳ್ಳು ವಿಠ್ಠಲ ಅಂತಿದ್ವು ಅಂತ. ಅಂತಹ ಭಕ್ತಿ, ಅಂತಹ ನಾಮಸ್ಮರಣೆ. ರಾಧೆ ದಿನದ 24 ತಾಸು ಕೃಷ್ಣ ಕೃಷ್ಣ. ಒಂದು ದಿನ ಅವನ್ನ ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಆಗ್ತಿದ್ದಿಲ್ಲ ಆಕೆಗೆ. ಕೃಷ್ಣನ ಕಣ್ತುಂಬ ನೋಡ್ಬೇಕು ರಾಧಾಗ, ಕೃಷ್ಣನ ಕಣ್ತುಂಬ ನೋಡ್ಬೇಕು, ನೋಡಿದಾಗನೇ ಸಮಾಧಾನ. ಒಂದು ವಾರ ತಕ ಕೃಷ್ಣ ಭೇಟಿ ಆಗಲಿಲ್ಲ ಅಂತ ರಾಧೆಗೆ. ಒಂದು ವಾರ 8 ದಿವಸ ಭೇಟಿ ಆಗಲಾರಕ್ಕ ರಾಧಾ ಇಷ್ಟು ಗಡಬಡಸಾಕತಿಳು, ಕೃಷ್ಣ ಎಲ್ಲಿದಿ, ನಿನ್ನ ನೋಡ್ಲಿಲ್ಲ ಅಂದ್ರೆ ನನಗೆ ಸಮಾಧಾನ ಬೀಳಂಗಿಲ್ಲ ಅಂತ ತಿಳ್ಕೊಂಡು ಎಲ್ಲ ಕಡೆ ಹುಡುಕಿದ್ರು ಕೃಷ್ಣ ಭೇಟಿ ಆಗಲಿಲ್ಲ. ಕೊನೆಗೆ ಅವ್ರ ಮನೆಗಾರ ಅದಾನ ನೋಡ್ಬೇಕಂತ ತಿಳ್ಕೊಂಡು ರಾಧಾ ಕೃಷ್ಣನ ಮಣಿಗೆ ಬಂದ್ಲು. ಕೃಷ್ಣನ ಮಣಿಗೆ ಬಂದುಕೊಂಡು ಹಿಂಗ ದೊಡ್ಡ ಕಟ್ಟಿ ಪಡಸಾಲಿ ಕೆಳಗೆ ದ್ಯಾವೆ ಹಿಂಗ್ ಕಟ್ಟಿ ಮೇಲೆ ಬಂದು ಕುಂತು ರಾಧಾ ಕೃಷ್ಣ ಅಂತ ಕೂಗಿದ್ಲು. ಕೂಗಿದಾಗ ಮನ್ಯಾಗ ಕೃಷ್ಣ ಇದ್ದಿದ್ದಿಲ್ಲ, ಎಲ್ಲೋ ಹೊರಗಡೆ ಹೋಗಿದ್ದವ. ಅವ್ರ ಮನ್ಯಾಗ ಅವನ ಹೆಂಡತಿಯರಿದ್ರು, ಕೃಷ್ಣನ ಹೆಂಡತಿಯರು ಧರ್ಮ ಪತ್ನಿಯರಿದ್ರು. ಬಂದ್ಲಕ್ಕೆ ರುಕ್ಮಿಣಿ ಹೊರಗೆ ಬಂದ್ಲು. ಯಾರು ಅಂತ ನೋಡ್ಬಿಡ್ದ ರಾಧಾ. ಹೊಟ್ಟೆ ಕಿಚ್ಚು ಮಾಡ್ರಿ ಹೆಣ್ಮಕ್ಳಿಗೆ, ನಿಮಗಲ್ರೇ ಮತ್ತೆ ಅವ್ರಿಗೆ ಯಾಕ ಹೊಟ್ಟೆ ಕಿಚ್ಚಂದ್ರ ಕೃಷ್ಣ ಪರಮಾತ್ಮ ಯಾವತ್ತೂ ಬರೇ ರಾಧಾನ್ ಧ್ಯಾನ ಮಾಡ್ತಿದ್ದವ. ರಾಧೇ ರಾಧೇ ಅಂತಿದ್ದ ಕೃಷ್ಣ, ಯಾವತ್ತು ರಾಧಾನ್ ಧ್ಯಾನ ಮಾಡ್ತಿದ್ದ. ಒಂದು ದಿನಾನು ಕೃಷ್ಣನ ಬಾಯಿಂದ ರುಕ್ಮಿಣಿ ಅಂತ ಬಂದಿಲ್ಲ. ಒಂದು ದಿನಾನು ಕೃಷ್ಣನ ಬಾಯಿಲೆ ಮತ್ತೊಬ್ಬಕ್ಕೆ ಹೆಂಡತಿ ಹೆಸರು ಬಂದಿಲ್ಲ. ಬರೇ ರಾಧಾ 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 ಅಂತಿದ್ದ ಕೃಷ್ಣ. ಅದಕ್ಕ ಆ ರುಕ್ಮಿಣಿಗೆ ಅದು ಎಲ್ಲ ಹೊಟ್ಟೆ ಕಿಚ್ಚ. ಏನಂತಂದ್ರೆ ಬರೇ ರಾಧಾನ ನೆನೆಸ್ತಾನ, ನಾವು ಅವನು ಹೆಂತಿನ ಅದೀವ್ ಕರೆ, ನಮ್ಮನ್ನ ನೆನಸಂಗಿಲ್ಲ. ಬರೇ ರಾಧಾ ಅಂತಾನ. ಆಕೆ ಒಂದ್ ಈಟ್ ಕೂಗು ಗುಡ್ದ, ಒಂದ್ ಈಟ್ ಕರಿ ಗುಡ್ದ ಆಕೆ ಮನಿಗೆ ಹೋಗಿ ಬಿಡ್ತಾನ. ಯಾಕಂದ್ರೆ ಈಕೆ ದಿನದ 24 ತಾಸು ಅವನ್ ಧ್ಯಾನ ಮಾಡ್ತಾಳಂತ ಕೃಷ್ಣಂದು. ಅದಕ್ಕ ಅವ್ರ ಮನಿಗೆ ಹೋಗ್ತಾನ ಕೃಷ್ಣ. ಈಕಿ ಅವನ ನಾಮಸ್ಮರಣೆ ಮಾಡ್ಲಾರ್ದಂಗ, ಈಕಿ ನಾಲಿಗೆ ಮ್ಯಾಗ ಅವನ ನಾಮಸ್ಮರಣೆ ಬರ್ಲಾರ್ದಂಗ ಮಾಡ್ಬೇಕಂತ ಹೇಳಿ ಅವ್ರೇನ್ ಮಾಡಿದ್ರಂತಂದ್ರ, ರಾಧಾ ಬಾ ಈಗ ಬಂದಿ ಕೂಡ್ರು. ಇಲ್ಲ ಕೃಷ್ಣನ್ ನೋಡಿಲ್ಲ, ಅದಕ್ಕೆ ಬೆಟ್ಟೆ ಆಗ್ಬೇಕಾಗಿತ್ತು ಕೃಷ್ಣನಿಗೆ. ಇಲ್ಲೇ ಹೊರಗೆ ಹೋಗ್ಯಾನ, ಬರ್ತಾನ ಕುಂಡ್ರಂತ. ಕುಂಡಿಸಿ ಒಂದ್ ತಾಸ್ ತಕಾದ್ರು ಅವ್ ಬರ್ಲಾರಕ. ಇಲ್ಲ ನಾ ಹೊಕ್ಕಣಂತಂದಾಗ ಆಕೆ ಅಂದ್ಲು ರುಕ್ಮಿಣಿ, ಹಂಗ ಹೋಗುತ್ತೇನು ಮನಿಗೆ ಬಂದಿ ಒಂದಿಟ್ಟು ಏನಾರ ಕುಡಿದು ಹೋಗು, ಒಂದರ ಚಾರ ಹಾಲರ ಕುಡಿದು ಹೋಗಂದು ಕೂಡಲೇ ಆಕಿ ಒಲ್ಲ ಅಂದಳು. ಗೊತ್ತಿತ್ತಕ್ಕಿಗೆ ಇವರೆಲ್ಲ ಬೆರಿಕೆದಾರ ಏನಾರ ಮಾಡ್ತಾರಂತ ಗೊತ್ತಿತ್ತು, ಆದ್ರೂ ಕೇಳಿಲ್ಲ. ಹಾಲು ಕುಡ್ದ ಹೋಗ್ಬೇಕಂತಂದಾಗ ಹ್ಞೂ ಅಂತ ಸುಮ್ ಕೂತ್ಲು. ಪಾಪ ಭಾಳ ಬೆರಿಕೆ ನೋಡ್ರಿ, ಕೆಲವೊಬ್ರು ಮನಸ್ಸು ಹೆಂಗಿರ್ತದ ನೋಡ್ರಿ ನೀವು. ನಮ್ಮ ತಾಯಂದಿರು ಭಾಳ ಸಂಸೆ. ಒಂದು ಫೋನ್ ಬತ್ತಂದ್ರೆ ಗಂಡ ಆ ಫೋನ್ ತಗೊಂಡು ಹೊರಗೆ ಹೋಗಿ ಮಾತಾಡಿ ಬಂದಂದ್ರ ಸಂಕಟ ಚಾಲು. ಯಾರು ಫೋನ್ ಹಚ್ಚಿದ್ರು? ನಮ್ಮ ಆಫೀಸ್ದಿಂದ ಅಂದ್ರೆ ಹೊರಗೆ ಹೋಗಿ ಮಾತಾಡಿದ್, ಇಲ್ಲೇ ಕೂತ್ ಮಾತಾಡ್ಬಾರ್ದು ಏನು? ಅದು ಬೇರೆ ಪರ್ಸನಲ್ ಇತ್ತಳ. ಸಣ್ಣಂಗೆ ಚಾಲುನೇ. ಗಂಡನ ಮ್ಯಾಗ ವಿಶ್ವಾಸ ಇಡ್ಬೇಕು, ಹೆಂಡತಿ ಮ್ಯಾಗ ಗಂಡನೂ ವಿಶ್ವಾಸ ಇಡ್ಬೇಕು. ನೀವು ಸಂಶಯ ಮಾಡ್ಕೊಂಡ್ರಿ ಅಂದ್ರ ಅವತ್ತ ನಿಮ್ಮ ಬಾಳೆ ಹಾಳಾಗಕ ಚಾಲು ಅಂತ ತಿಳ್ಕೋಬೇಕು. ಗಂಡ 20 ವರ್ಷ ಬಾಳೆ ಮಾಡ್ಯಾನ, ಹೆಂಡತಿ 20 ವರ್ಷ ಬಾಳೆ ಮಾಡ್ಯಾಳ, 4 ಮಕ್ಕಳ ಹಡ್ದೀರಿ. ಮತ್ತು ನಾವೇನಾದರೂ ಸಂಶಯ ಭೂತ ನಮಗೆ ಬಡೀತು ಅಂತಂದ್ರ ಆ ಮಣಿ ಹಾಳಾಗುತ್ತದ. ಅದಕ್ಕೆ ಬಹಳ ಚಂದ ವಿಶ್ವಾಸದಿಂದ ಬದುಕಬೇಕು. ಆಕೆ ಒಳಗೆ ಹೋಗಿ ಹಾಲು ತಗೊಂಡು ಬಂದಳ್ರಿ ಕುಡ್ಯಾಕ.
ಎಂತ ಹಾಲು ಅಂತಂದ್ರ ಬಹುತೇಕ ಅದನ್ನ ಬೆಂಕಿ ಒಳಗೆ ಕಾಸಿ ಒಲಿ ಮೇಲೆ ಹಾಲು ಕಾಸಿ ಗ್ಲಾಸ್ನಾಗ ಹಾಕೊಂಡು ತಂದಿಟ್ರೆ ಬೆಂಕಿ ಹೆಂಗ ಹೊಗ ಹೊಕ್ಕಿತ್ತಲ್ಲ ಹಂಗ ಹಾಲಿನಿಂದ ಹೊಗ ಹೊಕ್ಕಿತ್ತು. ಒಂದು ಬಳ್ಳೇನಾದ್ರೂ ಮರೆತ ಅದ್ರೊಳಗೆ ಎದ್ದಿದ್ರೆ ಆ ಬಳ್ಳನ ಪೂರ್ತಿ ಸುಟ್ಟು ಕರಕಲಾಗಬೇಕು, ಅಷ್ಟು ಹಾಲು ಸುಡ್ತಿತ್ತು. ತಂದು ಮುಂದಿಟ್ರು, 4-5 ಮಂದಿ ಇದ್ರು. ಕುಡಿ ಅಂದ್ರ ಅಕ್ಕಿಗೆ ಇಲ್ಲ, ಸ್ವಲ್ಪ ಸುಡಾಕತ್ತದ, ಭಾಳ ಸುಡಾಕತ್ತದ, ಹುಗ ಬರಾಕತ್ತದ, ಒಂದಿಟ್ಟ ಆರಿದ್ದಿಂದ ಕುಡಿತೀನಿ. ಏನ್ ಅನ್ಬೇಕ್ರಿ ಅವರು? ಆರಿದ್ದಿಂದ ಯಾಕೆ ಕುಡಿತಿ? ನಿನ್ನ ನಾಲ್ಗೆ ಮ್ಯಾಗ ಯಾವತ್ತು ಕೃಷ್ಣ ಕೃಷ್ಣ ಅಂತೀಯಲ್ಲ, ಭಗವಂತನ ನಾಮಸ್ಮರಣೆ ಮಾಡ್ತೀಯಲ್ಲ, ಅದಕ್ಕೇನಾಗ್ತದ ಕುಡಿ ಅಂತಂದಾಗ ಅಕ್ಕಿ ಅಂದಳು, ನನ್ನ ಪರಮಾತ್ಮನ ಮೇಲೆ ಚಾಲೆಂಜ್ ಮಾಡ್ತೀರಿ, ನನ್ನ ಕೃಷ್ಣನ ಮೇಲೆ ಚಾಲೆಂಜ್ ಮಾಡ್ತೀರಿ, ನನ್ನ ಬಾಯಿ ಒಳಗೆ ನಾಮಸ್ಮರಣೆ ಇರ್ತದ, ಇದು ಸುಡಂಗಿಲ್ಲ ಅಂತ ನೀವು ಅಂತೀರಲ್ಲ, ಆಯ್ತು ಆಗಲ್ಲ ಅಂತ ತಿಳ್ಕೊಂಡು ಏನೊಂದು ಸುಡು ಬಟ್ಟಲ ಐತಲ್ಲ ಹಾಲು ಒಂದು ಗ್ಲಾಸ್ ತಗೊಂಡು ಬೆಂಕಿ ಅಂತ ಹಾಲ ಅದ್ ಏನಾರ ಮ್ಯಾಲದು ಬಿದ್ರ ಸುಟ್ಟು ಗುಳ್ಳಿ ಎದ್ದು ನೋ ಆಗ್ಬೇಕು ಅಂತ ಹಾಲ ಏನು ವಿಚಾರ ಮಾಡ್ಲಿಲ್ಲ, ತಗೊಂಡು ಗಟ 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 ಕುಡಿದು ಬಿಟ್ಲು. ಅಷ್ಟು ಸುಡು ಹಾಲನ ನೀರು ಕುಡ್ದಂಗ್ ಕುಡಿದ್ಲು. ಕುಡ್ದ ಅವ್ರ ಮನ್ಯಾಗ ಗಲಾಸ ದಡಲ್ಲಂತ ಒಗದ ದಡ 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 ಓಡಿ ಹೋದ್ಲು. ಪಾಪ ರಾಧಾ ಅವ್ರ ಮನೆಗೆ ಓಡಿ ಹೋಗಿಬಿಟ್ಲು. ಆಕಿ ಅವ್ರ ಮನೆಗೆ ಓಡಿ ಹೋದ ಅರ್ಧ ಗಂಟೆಯೊಳಗ, ಅರ್ಧ ತಾಸಿನೊಳಗ ಕೃಷ್ಣ ಪರಮಾತ್ಮನನ್ನು 4 ಮಂದಿ ಹೊತ್ಕೊಂಡು ಬಂದ್ರಂತ. ಕಾಲ್ ಹಿಂಗ ಅಂತರಿಡುದು, ಕೈ ಅಂತರಿಡುದು, ನಡ ಹಿಂಗ ಅಂತರಿಡುದು ಕೃಷ್ಣನ್ ಹೊತ್ಕೊಂಡು ಬಂದ್ರಂತ. ಹೊತ್ಕೊಂಡು ಬಂದು ಅವ್ರ ಮನಿಯೊಳಗ, ಕೃಷ್ಣನ ಅರಮನೆಯೊಳಗ ಕಾಟಾದ ಮ್ಯಾಗ ಹಿಂಗ ಅಂಗಾತ ಹಾಕಿದ್ರ ಕಾಟಾದ ಮ್ಯಾಗ 2 ಕಾಲ್ ಹಿಂಗ ಅಂತರ್ ಇಟ್ಕೊಂಡು ಮಲ್ಕೊಂಡ. ಇಬ್ರು ಗಾಳಿ ಬೀಸಾಗತ್ತಿದ್ರು ಅಂಗಾಲಿಗೆ. ಯಾಕಂದ್ರ ಅಂಗಾಲ ಸುಟ್ಟು ಹಿಂತಿಂತ ಗುಳ್ಳಿದ್ದಿದ್ದು ಅಂಗಾಲಿಗೆ. ಹೆಂಡತಿ ಬಂದು ಕೇಳ್ತಾಳ, ರುಕ್ಮಿಣಿ ಬಂದು ಕೇಳ್ತಾಳ, ಸತ್ಯಭಾಮ ಬಂದು ಕೇಳ್ತಾಳ, ಏನಾಗ್ಯದರಿ ಕಾಲಿಗೆ, ಏನಾಗ್ಯದ, ಯಾಕೆ ಸುಟ್ಟದ, ಗುಳ್ಳಿ ಯಾಕೆದ್ದವಂತಂದಾಗ ಕೃಷ್ಣ ಪಟ್ಟಂತ ಎದ್ದು ಕುಂತ ಕೇಳ್ದ, ನಮ್ಮ ಮನೆಗೆ ಯಾರು ಬಂದಿದ್ರೇನು, ನಮ್ಮ ಮನೆಗೆ ಯಾರು ಬಂದಿದ್ದೀರೇನಂತಂದಾಗ ಅವ್ರಂದ್ರು ಯಾರು ಬಂದಿಲ್ಲ ನಮ್ಮ ಮನೆಗೆ. ಇಲ್ಲ ನೋಡು, ನಾನು ಕೇಳ್ಕೊತ ಯಾರು ಬಂದಿರ್ಬೇಕು ನೋಡಂತಂದಾಗ ಆಗ ಗೊತ್ತಾಯ್ತು ಕೃಷ್ಣನಿಗೆ ಗೊತ್ತಾಗದ ಆಂಬಲ ಕರೆ ಹೇಳಿಬಿಡ್ಬೇಕಂತೇಳಿ, ಇಲ್ಲ ರಾಧಾ ಬಂದಿದ್ದಳು ನಿಮ್ಮನ್ನ ಕೇಳ್ಕೊಂತ, ಮತ್ತ ರಾಧಾ ನನ್ನ ಕೇಳ್ಕೊಂತ ಬಂದಿದ್ದಳು, ಆಕಿಗೆ ಏನು ಕೊಟ್ರಿ? ಅವರಂದ್ರು ಹಾಲು ಕೊಟ್ಟಿವಿ. ಬೆಂಕಿ ಅಂತ ಹಾಲು ಕೊಟ್ಟಿರಿಲ್ಲ, ಆಕಿ ನಾಲಿಗೆ ಸುಡ್ಲಿ ಅಂತ ಹಾಲು ಕೊಟ್ಟಿರಿಲ್ಲ. ಕೃಷ್ಣ ಅಂತಾನೆ ಹೆಂಡತಿಗೆ, ಮೂರ್ಖಳೆ ಅಕ್ಕಿ ನಾಲಿಗೆ ಸುಡ್ಲಿ ಅಂತ ಸುಡು ಹಾಲು ಕೊಟ್ಟಿಯಲ್ಲ, ಅಕ್ಕಿ ನಾಲಿಗೆ ಸುಟ್ಟಿಲ್ಲ, ಅಕ್ಕಿ ನಾಲಿಗೆ ಮೇಲೆ ಯಾವತ್ತು ನನ್ನ ಪಾದ ಇರ್ತದ, ನನ್ನ ಪಾದ ಸುಟ್ಟು ಬೆಂಕಿ ಆಗ್ಯದ ನೋಡು, ನನ್ನ ಪಾದ ಸುಟ್ಟು ಗುಳ್ಳೆದ್ದಾವ, ಅಕ್ಕಿ ನಾಲಿಗೆ ಸುಟ್ಟಿಲ್ಲ, ಬೇಕಾದ್ರೆ ಹೋಗಿ ನೋಡಿ ಬರ್ರಿ ಅಂತ ತಿಳ್ಕೊಂಡು ಕೃಷ್ಣ ಹೇಳದಂತ. ಹಂಗ ಭಗವದ್ಗೀತಾದೊಳಗೆ ಹೇಳದಂಗ, ಅನನ್ಯಾಶ್ಚಿಂತಯಂತೋ ಮಾಂ ಏ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಹಮ್ಯಹಂ. ಪರಮಾತ್ಮ ಹೇಳ್ತಾನೆ, ಅರ್ಜುನನಿಗೆ ಹೇಳ್ತಾನೆ, ಹೇ ಅರ್ಜುನ, ಯಾರು ನನ್ನನ್ನ ಅನನ್ಯ ಪೂರ್ವಕವಾಗಿ ನನ್ನ ಚಿಂತನೆಯನ್ನ ಮಾಡ್ತಾರ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನೋ, ಅವ್ರಿಗೆ ಏನ್ ಬೇಕು ಯಾವಾಗ ಬೇಕು ನಾನು ಕೊಡ್ತೇನಂತ ಪರಮಾತ್ಮ ಹೇಳ್ತಾನಂತ. ಹಂಗ ಪರಮಾತ್ಮನನ್ನು ಅರಿಯುವುದು ಅಷ್ಟು ಸರಳಿಲ್ಲ.